ಸಮಗ್ರ ಸಂಸ್ಕೃತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಧರ್ಮನೇ ಅವರನ್ನು ರಕ್ಷಣೆ ಮಾಡುತ್ತೆ. ಯಾರು ಧರ್ಮವನ್ನು ಪಾಲನೆ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ನಾವು ಸದಾ ನೆನಪಿಸ್ಕೊಳ್ಬೇಕಾಗತ್ತೆ. ಕಾರಣ ಇಷ್ಟೇ, ಜೀವನದಲ್ಲಿ ಎಂತಹದ್ದೇ ಒಂದು ದೊಡ್ಡ ಬದಲಾವಣೆ ಆದರೂ ಕೂಡ ಅದರ ಹಿಂದಿನ ಮೂಲ ಧರ್ಮವೇ ಆಗಿರುತ್ತೆ ಅನ್ನುವಂಥದ್ದು ನಾವೆಲ್ಲರೂ ತುಂಬ ದೊಡ್ಡ ಮಟ್ಟದಲ್ಲಿ ನೆನಪಿಟ್ಟುಕೊಳ್ಬೇಕು. ಧರ್ಮ ಅಂದಿದ ತಕ್ಷಣ ಎಲ್ರಿಗೂ ನಮಗೆ ಅರ್ಥವಾಗದೇ ಇರುವಂಥ ಒಂದು ದೊಡ್ಡ ವಿಚಾರ ಅಥವಾ ದೊಡ್ಡದೊಂದು ಜ್ಞಾನ ಭಂಡಾರ ಅಂತ ಯೋಚನೆ ಮಾಡ್ತಿರ್ತೀವಿ. ಖಂಡಿತ ಇಲ್ಲ. ಆಚಾರ ಧರ್ಮ ಅಂದರೆ ಏನು, ಆಚಾರ ಧರ್ಮದಲ್ಲಿ ಯಾವೆಲ್ಲ ವಿಷಯಗಳು ಬರುತ್ತೆ, ನಮ್ಮ ದಿನಚರಿ ಹೇಗಿರಬೇಕು, ಸಾಮಾನ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅನ್ನುವಂಥ ಮಾತುಗಳನ್ನು ಇತ್ತೀಚೆಗೆ ಕೇಳ್ತಾನೆ ಇರ್ತೀವಿ. ಏನದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು, ಬೆಳಗ್ಗೆ ಎದ್ದು ಯಾವ್ಯಾವ ಕರ್ಮಗಳನ್ನು ಮಾಡಬೇಕು, ದಿನನಿತ್ಯದ ಕೃತಿಗಳಲ್ಲಿ ಏನೆಲ್ಲ ಅಡಗಿದೆ, ಹಾಗೆ ಸಂಜೆ ಆಗ್ತಿದ್ದಂಗೆ ಮನೆಯಲ್ಲಿ ದೀಪವನ್ನು ಹಚ್ಚುವಂಥದ್ದು ವಾಡಿಕೆ, ನಮ್ಮ ಸಂಪ್ರದಾಯ ಕೂಡ ಅದು. ಸೊ ಇದರ ಹಿಂದಿನ ಅರ್ಥ ಏನು, ಇನ್ನು ಮಲಗುವಾಗ ಯಾವೆಲ್ಲ ರೀತಿಯಾದಂಥ ಕೃತಿಗಳನ್ನು ಮಾಡಿ ಮಲಗಬೇಕು. ಸಾಕಷ್ಟು ವಿಷಯಗಳಿದೆ ಧರ್ಮದ ಬಗ್ಗೆ, ಅದರಲ್ಲೂ ಆಚಾರ್ಯ ಧರ್ಮದ ಬಗ್ಗೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಸನಾತನ ಸಂಸ್ಥೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶಾರದಾ ಯೋಗೇಶ್ ಅವರು. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಧರ್ಮದ ರಕ್ಷಣೆಯಲ್ಲಿ ನಾವು ಶ್ರೀಕೃಷ್ಣ, ರಾಮ ಪ್ರತಿಯೊಬ್ಬರನ್ನ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಮರ್ಯಾದಾ ಪುರುಷ ಆ ಒಂದು ಧರ್ಮದ ರಕ್ಷಣೆಯಲ್ಲೇ ಎಷ್ಟು ಮುಳುಗಿದ್ರು ಅನ್ನುವಂಥ ವಿಚಾರವನ್ನು ಕೂಡ ನಾವು ಎಲ್ಲ ಕಾಲದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಕಲಿಯುಗ, ತ್ರೇತಾಯುಗ, ಈ ಥರದ್ದೆಲ್ಲದರಲ್ಲೂ. ಆದರೆ ಇವತ್ತಿನ ಯುಗದ ಅನುಸಾರವಾಗಿ ಧರ್ಮ, ಅದರಲ್ಲೂ ಆಚಾರ ಧರ್ಮ ಅಂದರೆ ಏನು, ಇದರ ಮಹತ್ವ ಏನು ತಿಳಿಸ್ಕೊಡಿ. ಎಲ್ಲ ವೀಕ್ಷಕರಿಗೂ ಕೂಡ ಸಪ್ರೇಮ ನಮಸ್ಕಾರ. ಧರ್ಮ ಸಂಸ್ಥಾಪನೆಯ ಅಧಿದೇವತೆ ಆಗಿರುವಂತಹ ಜಗದ್ಗುರು ಭಗವಾನ್ ಶ್ರೀಕೃಷ್ಣ ಹಾಗೂ ಸನಾತನ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ್ ಅಟವಳೆ ಇವರ ಚರಣಗಳಲ್ಲಿ ವಂದಿಸುತ್ತಾ ಇವತ್ತಿನ ವಿಷಯವನ್ನು ನಾವೀಗ ತಿಳ್ಕೊಳ್ಳೋಣ. ಆಚಾರ ಧರ್ಮ. ಆಚಾರ ಧರ್ಮ ಅಂತಂದರೆ ಏನು? ಮುಖ್ಯವಾದ ವಿಷಯಕ್ಕೆ ಬರುವ ಮೊದಲು ಇದರ ಪೀಠಿಕೆಯನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇವತ್ತು ನಮ್ಮ ದಿನನಿತ್ಯ ಜೀವನ ಹೇಗಿದೆ, ಜೀವನದ ನಿಯಮಗಳು ಹೇಗಿದೆ, ನಾವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಏನೆಲ್ಲ ಕೃತಿಗಳನ್ನು ಮಾಡ್ತೇವೆ, ಅದಕ್ಕೆ ಏನಾದರೂ ನಿಯಮಗಳಿದ್ದಾವ, ಅಥವಾ ನಾವು ಯಾವಾಗ ಬೇಕಾದರೂ ಹೇಳ್ಬಹುದು, ಯಾವಾಗ ಬೇಕಾದರೂ ಮಲಗಬಹುದು, ಏನು ಬೇಕಾದರೂ ಕೃತಿಯನ್ನು ಮಾಡಬಹುದು ಅನ್ನುವಂಥ ಒಂದು ವಿಚಾರಗಳು ಇವತ್ತು ನಮ್ಮಲ್ಲಿ ಇದ್ದಾವ. ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವಲೋಕನವನ್ನು ಮಾಡಿಕೊಳ್ಬೇಕಾಗಿದೆ. ಆದರೆ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠವಾಗಿರುವಂತಹ ಒಂದು ಧರ್ಮ ಇದೆ ಅಂತ ಹೇಳಿದರೆ, ಪ್ರತಿಯೊಂದು ವಿಷಯದ ಬಗ್ಗೆ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ಆ ವಿಷಯಗಳ ಅಧ್ಯಯನವನ್ನು ಮಾಡಿ ಮಾನವನ ಜೀವನವನ್ನು ಅತ್ಯಂತ ಸುಖಮಯವನ್ನಾಗಿ ಮಾಡಬೇಕು, ಸಂಪದ್ಭರಿತವನ್ನಾಗಿ ಮಾಡಬೇಕು, ಶಿಸ್ತುಬದ್ಧವಾದಂಥ ಒಂದು ಜೀವನ ನಡೆಸಲಿಕ್ಕೆ ಮನುಷ್ಯನಿಗೆ ಸಾಧ್ಯವಾಗಬೇಕು ಅಂಥೇಳಿ ನಮ್ಮ ಋಷಿ ಮುನಿಗಳು ನಮಗೆ ಧರ್ಮಶಾಸ್ತ್ರವನ್ನು ಹಾಕಿಕೊಟ್ಟಿದ್ದಾರೆ. ಆ ಧರ್ಮಶಾಸ್ತ್ರದ ಅಂತರ್ಗತ ಬರುವಂಥದ್ದೇ ಆಚಾರ ಧರ್ಮ. ಆಚಾರ ಧರ್ಮ ಅಂತ ಹೇಳಿದರೆ ಪ್ರತಿನಿತ್ಯದ ಜೀವನದಲ್ಲಿ ನಾವು ಏನೆಲ್ಲ ಕೃತಿಗಳನ್ನು ಮಾಡಬೇಕು ಅದರ ಬಗ್ಗೆ ಮಾರ್ಗಸೂಚಿಯನ್ನು ಕೊಡುವಂತಹದ್ದೇ ನಮಗೆ ಇದು ಆಚಾರ ಧರ್ಮ. ನಾರದ ಪುರಾಣದ 4ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ, ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತಃ ಅಂತ ಹೇಳಿದ್ದಾರೆ. ಅಂದರೆ ಧರ್ಮ ಯಾವುದರಿಂದ ವಿಕಸಿತಗೊಂಡಿದೆ ಅಂತ ಹೇಳಿದರೆ ಆಚಾರ ಧರ್ಮದಿಂದ ವಿಕಸಿತಗೊಂಡಿದೆ. ಹಾಗಾದರೆ ಧರ್ಮ ಅಂದರೆ ಏನು? ಧರ್ಮ ಅಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು, ನಮ್ಮ ಹುಟ್ಟಿನಿಂದ ಸಾವಿನವರೆಗೆ ನಾವು ಜೀವನವನ್ನು ಯಾವ ರೀತಿಯಲ್ಲಿ ನಡೆಸಬೇಕು, ಅದರ ಒಂದು ಉದ್ದೇಶ ಏನಿದೆ, ನಮ್ಮ ಮನುಷ್ಯ ಜನ್ಮದ ಉದ್ದೇಶ ಏನಿದೆ, ಆ ಉದ್ದೇಶವನ್ನು ಇಟ್ಕೊಂಡು ಅದರ ಅನುಗುಣವಾಗಿ ನಾವು ಜೀವನವನ್ನು ನಡೆಸಬೇಕಾಗತ್ತೆ. ಮನುಷ್ಯ ಜನ್ಮದ ಉದ್ದೇಶ ಅಂತ ಹೇಳಿದ್ರೆ ಮೋಕ್ಷ ಪ್ರಾಪ್ತಿ ಇದೆ. ನಾವು 84 ಲಕ್ಷ ಯೋನಿಗಳಲ್ಲಿ ಜನ್ಮವನ್ನು ತೆಗೆದುಕೊಂಡ ನಂತರ ನಮಗೆ ಸಿಗುವಂತಹದ್ದು ಈ ಮನುಷ್ಯ ಜನ್ಮ. ಅತ್ಯಂತ ದುರ್ಲಭವಾಗಿರುವಂತಹ ಈ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ. ಈ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕಪಡಿಸ್ಕೊಳ್ಬೇಕಾದ್ರೆ ಧರ್ಮದ ಆಚರಣೆಯನ್ನು ಮಾಡುವಂತಹದ್ದು ಅಷ್ಟೇ ಮುಖ್ಯವಾಗಿದೆ. ಈ ಧರ್ಮದ ಆಚರಣೆ ಅಂತರ್ಗತ ಬರುವಂತಹದ್ದೇ ಆಚಾರ ಧರ್ಮ ಇದೆ. ಈ ಆಚಾರ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ನಮಗೆ ಸಾಕಷ್ಟು ಕಾರಣಗಳಿದೆ. ಈಗ ನಾವು 4 ಪುರುಷಾರ್ಥಗಳ ಬಗ್ಗೆ ಹೇಳ್ತೇವೆ: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಈ ಮೋಕ್ಷ ಪ್ರಾಪ್ತಿಯ ಉದ್ದೇಶವೇ ನಮ್ಮ ಮನುಷ್ಯ ಜನ್ಮದ ಮೂಲ ಉದ್ದೇಶ ಇದೆ. ಅದರೊಟ್ಟಿಗೆ
ನಾವು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಕರ್ಮಗಳನ್ನು ಮಾಡಿದ್ದೇವೆ ಆ ಕರ್ಮ ಫಲವನ್ನು ಕೂಡ ಭೋಗಿಸಿ ತೀರಿಸಲೇಬೇಕಾಗಿರುತ್ತೆ. ಅದನ್ನು ನಾವು ಪ್ರಾರಬ್ಧ ಅಂತ ಹೇಳ್ತೇವೆ. ಆ ಪ್ರಾರಬ್ಧವನ್ನು ಭೋಗಿಸುವುದು ಕೂಡ ನಮ್ಮ ಈ ಜನ್ಮದ ಒಂದು ಉದ್ದೇಶವಾಗಿರುತ್ತೆ. ಇದರ ಅಂತರ್ಗತ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಈ 4 ಪುರುಷಾರ್ಥಗಳನ್ನು ನಾವು ಸಾಧಿಸಬೇಕಾಗಿರುತ್ತೆ. ಧರ್ಮ ಅಂತ ಹೇಳಿದರೆ ಧರ್ಮದ ಆಚರಣೆಯನ್ನು ಮಾಡಬೇಕು, ಧರ್ಮದ ಪಾಲನೆಯನ್ನು ಮಾಡಬೇಕು. ಧರ್ಮಶಾಸ್ತ್ರದಲ್ಲಿ ಯಾವ ರೀತಿಯಾದಂಥ ಜೀವನವನ್ನು ನಾವು ನಡೆಸಬೇಕು ಅಂತ ಇವತ್ತು ಹೇಳಿದ್ದಾರೆ, ಆ ರೀತಿಯಾದಂಥ ಜೀವನವನ್ನು ನಡೆಸುವಂತಹದ್ದೇ ಧರ್ಮ. ಧರ್ಮದ ಉದ್ಧಾರ ಮಾಡಬೇಕು, ಧರ್ಮವನ್ನು ಪ್ರಚಾರ ಮಾಡಬೇಕು, ಧರ್ಮದ ಆಚರಣೆಯನ್ನು ಮಾಡಬೇಕು ಅಂತ ನಮಗೆ ಹೇಳಲಾಗಿದೆ. ಅರ್ಥ ಅಂತ ಹೇಳಿದರೆ ಯೋಗ್ಯ ರೀತಿಯಲ್ಲಿ ಹಣ ಸಂಪಾದನೆಯನ್ನು ಮಾಡ್ತೇವೆ, ಅದನ್ನು ನಮ್ಮ ಜೀವನಕ್ಕೆ ಉಪಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ಉಳಿದದ್ದನ್ನು ದಾನವಾಗಿ ಕೊಡಬೇಕು. ಕಾಮ ಅಂತ ಹೇಳಿದರೆ ಇಚ್ಛೆಗಳಿದೆ, ಆ ಇಚ್ಛೆಗಳನ್ನು ಕೂಡ ಯಾವುದು ಭಗವತ್ ಪ್ರಾಪ್ತಿಯ ಇಚ್ಛೆಯನ್ನು ಇಟ್ಕೊಂಡು ನಾವು ಮುಂದುವರಿಬೇಕಾಗಿದೆ. ಅದೇ ರೀತಿಯಲ್ಲಿ ಮೋಕ್ಷ ಪ್ರಾಪ್ತಿಯನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಅಂದರೆ ಈ 4 ಪುರುಷಾರ್ಥಗಳನ್ನು ನಮ್ಮ ಧರ್ಮಶಾಸ್ತ್ರ ಏನು ಹೇಳಿದೆ ಇವು ನಮ್ಮ ಜೀವನಕ್ಕೆ ಒಂದು ಮಾರ್ಗಸೂಚಿ ಅಂತ ನಾವು ಹೇಳ್ಬೋದು. ಇದರ ಅಂತರ್ಗತ ಧರ್ಮದ ಒಂದು ಆಚರಣೆಯನ್ನು ಹೇಗೆ ಮಾಡಬೇಕು, ಇವತ್ತು ನಾವು ಕೇಳಿದ್ದೇವೆ ಬೇಗ ಏಳಬೇಕು, ಬೇಗ ಮಲಗಬೇಕು, ಅಂಥ ವ್ಯಕ್ತಿ ಆರೋಗ್ಯಕರವಾಗಿರ್ತಾರೆ ಅಂತ ಹೇಳಿ. ಇವತ್ತು ನಮ್ಮೆಲ್ಲರ ಜೀವನ ಯಾವ ರೀತಿಯಲ್ಲಿದೆ, ಇವತ್ತಿನ ಕಾಲದ ಸ್ಥಿತಿ ಹೇಗಿದೆ, ಬೆಳಿಗ್ಗೆ ಎದ್ದಾಗ ನಾವು ಏನೆಲ್ಲ ಕೃತಿಗಳನ್ನು ಮಾಡಬೇಕು ಮತ್ತು ಏನೆಲ್ಲ ಮಾಡಬಾರ್ದು, ಇದೆಲ್ಲವನ್ನು ಕೂಡ ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಕಾಲ ಕಠೋರ ತಪಸ್ಸನ್ನು ಮಾಡಿ ಅವರ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಅದರ ಮುಖಾಂತರ ಅವರು ಭಗವಂತನಿಂದ ಬರುವಂತಹ ಆ ದೈವಿ ಜ್ಞಾನವನ್ನು ಪಡೆದು ಇವತ್ತು ನಮಗೆ ಅದನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ.